ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾದ ಮತ್ತು ಸುಲಭವಾಗಿ ಮಾಡಬಹುದ ಪಡ್ಡು ರೆಸಿಪಿನ ಮಾಡೋಣ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿರುವ ಪಡ್ಡು ಎಲ್ಲರಿಗೂ ಇಷ್ಟವಾಗುತ್ತದೆ. ಹಾಗಾದರೆ ಬನ್ನಿ ತಡ ಮಾಡದೆ ಶುರು ಮಾಡಿ. ರಾತ್ರಿನೇ ರುಬ್ಬಿಟ್ಟುಕೊಂಡಿರೋ ಹಿಟ್ಟು, ಕ್ಯಾರೆಟ್, ಆನಿಯನ್ನು, ಕರಿಬೇವು, ಕೊತ್ತಂಬರಿ ಹಾಗೂ ಸ್ವಲ್ಪ ಸೋಡಾ ಇದ್ದರೆ ಸೋಡಾ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತೊಂದು 5 ನಿಮಿಷ ಪಕ್ಕಕ್ಕಿಟ್ಟು, ಅಲ್ಲಿ ತನಕ ಚಟ್ನಿ ಹೇಗೆ ಮಾಡೋದಂತ ನೋಡಿ ಬನ್ನಿ. ಒಂದು ಮಿಕ್ಸಿಗೆ ಕೊಬ್ಬರಿ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಒಂದು ಚಿಟಿಕೆಟ್ ಉಪ್ಪು, ಜೀರಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಪಡ್ಡು ಜೊತೆಗೆ ಟೇಸ್ಟಿಯಾಗಿ ಸೂಪರಾಗಿರೋ ಚಟ್ನಿಯನ್ನು ರೆಡಿ ಮಾಡಿಕೊಂಡು, ಈಗ ಪಡ್ಡು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕಾಯ್ದಿರೋ ಬಾಣಲಿಗೆ ಎಣ್ಣೆ ಚೆನ್ನಾಗಿ ಹಾಕಿ, ಪಡ್ಡು ಇವಾಗ ಒಂದೊಂದಾಗಿ ಪಡ್ಡನ್ನ ಹಾಕ್ತಾ ಬನ್ನಿ. ಚೆನ್ನಾಗಿರುತ್ತೆ, ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರೋ ಪಡ್ಡು. ಆಮೇಲೆ ಅದಕ್ಕೆ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಬೇಯ್ದಾದ್ಮೇಲೆ ತೆಗೆದು ಆ ಪಡ್ಡುಗಳನ್ನ ಚೆನ್ನಾಗಿ ತಿರುವಾಕಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾಯಿದೆ. ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಸ್ಮೂತಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ, ಆಮೇಲೆ ಬ್ರೇಕ್ಫಾಸ್ಟು ಸಖತ್ತಾಗಿರುತ್ತೆ. ಹೆಲ್ದಿ ಕೂಡ ಇದು. ಎಲ್ಲ ಕ್ಯಾರೆಟು, ಆನಿಯನ್ನು ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಡ್ಡು. ಈಗ ಪಡ್ಡು ರೆಡಿಯಾಗಿದೆ. ಚಟ್ನಿ ಜೊತೆಗೆ ಸವಿದು ನೋಡಿ, ಚೆನ್ನಾಗಿರುತ್ತೆ. ಇವತ್ತಿನ ಪಡ್ಡು ರೆಸಿಪಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ.